ಎಲ್ಲರೂ ಕೂಡ ಇದನ್ನು ಮಾರ್ಗದರ್ಶನ ನೀಡುತ್ತಾರೆ. ನಮ್ಮ ಡಾಕ್ಟರ್ ವೆಂಕಟೇಶ್ ಗುಡಪ್ಪನವರವರೇ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಹಳ ಸೊಗಸಾಗಿ ಯುವ ಕವಿಗಳಿಗೆ ಮಾತುಗಳನ್ನಾದಂತಹ ಯುವ ಕವಿಗಳು ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಆದಿತ್ಯರಾಜ ಅವರೇ ಮತ್ತು ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನಮ್ಮ ಹೆಮ್ಮೆಯ ಸುಧಾ ವಾರಪತ್ರಿಕೆಯ ಸಂಪಾದಕರು, ಬಹಳ ಪ್ರಖರ ಚಿಂತಕರು, ಬರಹಗಾರರು ಆಗಿರುವಂತಹ ರಶ್ಮಿ ಎಸ್ ಮೇಡಮ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶ್ರೀಮಂತರಾಗಿರುವಂತಹ ಆನಂದ ಪೂಜಾರಿ ಅವರೇ, ಮೇಘಮಿತ್ರ ಕನ್ನಡ ಸಾಹಿತ್ಯ ಸಂಘದ ಅಧ್ಯಕ್ಷರು ಬಹಳ ಕ್ರಿಯಾಶೀಲರಾಗಿರುವಂತಹ ಶ್ರೀ ಎಂ ರಮೇಶ್ ಕಮಿಟಿ ಅವರೇ ಮತ್ತು ಪುಸ್ತಕ ಮಳಿಗೆಯನ್ನು ಉದ್ಘಾಟಿಸುವಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಘಟಕದ ಅಧ್ಯಕ್ಷರಾಗಿರುವಂತಹ ಸಂಯುಕ್ತರಾಗಿರುವಂತಹ ಶ್ರೀ ಪ್ರಕಾಶ್ ಹೊಸಮನಿ ಅವರೇ, ಬೆಳಿಗ್ಗೆ ಸಮ್ಮೇಳನ ಧ್ವಜಾರೋಹಣವನ್ನು ನೆರವೇರಿಸಿರುವಂತಹ ಸದಸ್ಯರು ರನ್ನ ಪ್ರತಿಷ್ಠಾನ ಮುಧೋಳ್ ಮತ್ತು ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಕೆ ಎಲ್ ಉತ್ಪುಡಿ ಸರ್ ಅವರೇ, ವೇದಿಕೆ ಮೇಲಿರುವಂತಹ ಹಿರಿಯ ಸಾಹಿತಿಗಳು, ನಮ್ಮ ಕುಟುಂಬದ ವೈದ್ಯರು, ಜನಪ್ರಿಯ ವೈದ್ಯರಾಗಿರುವಂತಹ ಸನ್ಮಾನ ಶ್ರೀ ಡಾಕ್ಟರ್ ಶಿವಾನಂದ ಕಿಶೋರ್ ಸರ್ ಅವರೇ, ಡಾಕ್ಟರ್ ನ ಗಂಗಾವತನವರವರೇ, ಕನ್ನಡ ಮಾತನ್ನು ಹೇಳಿದರು. ಕವಿಗೆ ಈ ಕಾಲ, ದೇಶ, ಭಾಷೆ, ಸಂಸ್ಕೃತಿ, ಧರ್ಮ ಇವು ಯಾವುದೂ ಇಲ್ಲ. ಆ ಕವಿ ಯಾವ ಕಾಲ ಬದುಕಿದ್ದಾರ ನನ್ನನ್ನ ಪಂಪ ಬಸವನಾಗಿರ್ಬೋದು, ಕನಕದಾಸರಾಗಿರ್ಬೋದು, ಅವರು ಶ್ರೀಕರು ಯಾವ ಕಾಲಕ್ಕೂ ಬದುಕಿದಾರಲ್ಲ, ಆ ಕಾಲ ಈ ಸರ್ವಕಾಲಕ್ಕೂ ಮಾನ್ಯರಾಗಿರುವಂತ ಕವಿ ತನ್ನ ಮಾತನ್ನ ಅಲ್ಲಿ ಅವರು ಬಹಳ ಸೊಗಸಾಗಿ ಹೇಳಿ, ಅಂದ್ರೆ ಕವಿಗೆ ಒಂದು ದೇಶ ಇಲ್ಲ, ಕವಿಗೆ ಒಂದು ಭಾಷೆ ಇಲ್ಲ, ಕವಿಗೆ ಒಂದು ಧರ್ಮ ಇಲ್ಲ, ಕವಿಗೆ ಒಂದು ಸಂಸ್ಕೃತಿ ಇಲ್ಲ ಅಂತ ಇದೆಲ್ಲವನ್ನ ಒಳಗೊಂಡ ಕವಿ ಅನ್ನೋ ಮಾತನ್ನ ಇವತ್ತ ಯುವ ಜನ ಕವಿಗಳು ಅದನ್ನ ನಾವು ನೆನಪಿಡಬೇಕಾಗಿದೆ ಅಂತ ನಾನು ಪ್ರಶ್ನೆ ಮಾಡ್ತೇನೆ. ನಮ್ಮ ಸಾಹಿತ್ಯದಲ್ಲಿ ನೀವು ಯಾಕೆ ಬರೆಯಾಕಿರ್ತಾರೆ? ಯಾರಿಗೆ ಬರೆಯಾಕಿರ್ತಾರೆ? ಏನ್ ಬರೆಯಾಕಿರ್ತಾರೆ? ನೀವು ಈ ಬರೆಯುವ ಒಂದು ಪ್ರಶ್ನೆ ಹಾಕೋಣ ಬರೆಯಕ್ಕೆ ನಾವು ಬಹಳಷ್ಟು ಜನ ಹೇಳ್ತೀವಿ. ನಾವು ನಮ್ಮ ಸುಧಾ ನಮ್ಮ ತೆಗೆದು ಬರೋದಂತ ಸುಧಾ ಓದಿರಂತೆ ಇಲ್ಲ, ಮೊದಲು ಒಂದು ಸುಧಾ ಓದ್ಬೇಕು. ಎಲ್ಲ ಪ್ರಕ್ರಿಯೆ ಅಲ್ಲ, ಯಾವ ಪ್ರಕ್ರಿಯೆಯನ್ನು ಮಾಡ್ತಾರೆ. ಡೈರೆಕ್ಟ್ ನಾನು ರೊಟ್ಟಿ ಮಾಡಕ್ ಕೊಡ್ಬೋದು ಅಂದ್ರೆ ನಿಮ್ಗೆ ಬರೆಯಕ್ಕೆ ಕೊಡಲ್ಲ, ಇದು ಕೊಡ್ತಾರೆ ಅಂದ್ರೆ ಪ್ರಥಮವಾಗಿ ಸ್ಟಡಿ ಸಾಹಿತ್ಯ ಏನ್ ಮಾಡಂದ್ರೆ ಓದಿ ಪ್ರಕಾಶ್ ಸರ್ ಸಂಯುಕ್ತ ಬಾಲ್ಯ ಓದ್ ಮಾಡ್ರು ಅದೀಗ ಅನ್ನ ಬರೆಯಕ್ಕೆ ಸರ್ ನಿತ್ಯ ಓದುಗಾಗಿ ಓದಿದಾಗ ಮಾತ್ರ ಸಮಸ್ಯೆ ಬರಲಿಕ್ಕೆ ಬರುತ್ತ. ಇನ್ನೊಂದು ನಾವು ಮುಂಚೆ ಬರೆಯುವಂತ ಸಂದರ್ಭ ನಾನು ಬರೀತಿದ್ರು. ನಾವು 4 ವರ್ಷದಿಂದ ಕತೆ ಬರೀತಿದ್ರು. ಅಲ್ಲಿ ಬಹಳ ನವರ ಜಿಲ್ಲಾದ ಓದಿದ್ರು, ಬಾಲ್ಯ ಓದಿದ್ರು, ಇಲ್ಕೆಲ್ಲ ಪದಾರ್ಥ ಓದಿದ್ರು. ಇವತ್ತು ನಾವು ಬರುವಂತ ಕವಿತೆಯನ್ನು ವರ್ಲ್ಡ್ ತುಂಬಾ ಜಗತ್ತಿನ ತುಂಬಾ ಎಲ್ಲರಿಗೂ ಕನ್ನಡಿಗರು ಯಾವಾಗ ಓದ್ತಾರೆ. ಇವತ್ತು ಬೆಳಿಗ್ಗೆ ಪ್ರಕಾಶ್ ಸರ್ ಕವಿತೆ ಓದಿದ್ದೆ ನಾನು. ಇದೇ ಕವಿತೆಯನ್ನ ಜಪಾನ್ನಲ್ಲಿ, ಜರ್ಮನಿಯಲ್ಲಿ, ಬೇರೆ ಬೇರೆ ದೇಶ ವಿದೇಶದಲ್ಲಿರುವಂತಹ ಕನ್ನಡಿಗರು ಸಹಿತ ಅವರು ಫೇಸ್ಬುಕ್ಗಳಲ್ಲಿ ಓದ್ತಾರೆ. ಹೀಗಾಗಿ ನಾವು ನಮ್ಮ ಓದುಗರನ್ನ ಮೊದಲು ಫಿಕ್ಸ್ ಮಾಡ್ಕೋಬೇಕು, ಓದುಗರ ಸೃಷ್ಟಿ ಮಾಡಬೇಕು. ಒಂದು ಕತೆ ಕಾದಂಬರಿ ಬರೆದಾದ್ಮೇಲೆ ಅದನ್ನ ಬಿಡುವಲ್ಲ, ಯಾರು ಅದನ್ನ ಕೊಂಡ್ಕೊಳ್ತಾ ಇಲ್ಲ, ಓದ್ತಾ ಇಲ್ಲ ಅಂತ ಹೇಳಿ ಮರಬೇಡಿ. ನಿಮ್ಮ ಓದುಗರು ಏನಾದ್ರು ಪಕ್ಕ ಮಾಡ್ಕೊಡ್ತೀವಿ ಅಂದ್ರೆ ಓದುವ ಸಂಸ್ಕೃತಿಯನ್ನ ಬಿತ್ತಬೇಕು ಮತ್ತು ಓದಲಿಕ್ಕೆ ಪುಸ್ತಕ ಕೊಡಬೇಕು. ಕೆಲವೊಬ್ಬರು ಸ್ನೇಹಿತರು ತಪಸ್ಸು ಮಾಡಬೇಕು. ಯಾವ ತಪಸ್ಸು ಮಾಡಬೇಕು ಅಂದ್ರೆ ನಾನು ಏನನ್ನ ಬೆಳೀತೇನೆ ಅಂದ್ರೆ ಓದ್ಬೇಕು, ತಿಳಿಬೇಕು, ಹುಚ್ಚುದರನ್ನು ತೆಗಿಬೇಕು, ವಸ್ತುಗಳನ್ನು ಹುಡುಕ್ಬೇಕು. ಸಿಗ್ತಾವ್ರಿ ಎಷ್ಟು ಮಾಲಿನ್ಯ ಸಂಗತಿಗಳು ಬಸ್ಸಲ್ಲಿ ಸಿಗ್ತಾವ್ರಿ, ಅಡಿಗಳು ಸಿಗ್ತಾವ್, ನಾಟಿ ಸಿಗ್ತಾವ್, ಗುಡಿಸಲು ಸಿಗ್ತಾವ್. ಅದಕ್ಕೆ ಹೋಗ್ಬೇಕು, ಹುಡುಕ್ಬೇಕು ಮತ್ತು ಬರೀಬೇಕು
ಮತ್ತು ಓದುಗರನ್ನು ಓದ್ತಾರೆ ಕೊಡ್ಬೇಕು ಪುಸ್ತಕ. ನೀವು ಅವರು ನಾನು ₹1 ಕಳಿಸಿದ್ರೆ ಪುಸ್ತಕ ನೀವು ಬೇಡ, ಅದು ನಿಮ್ಮ ಪುಸ್ತಕ ಕಳಿಸ್ಬೇಕು. ಓದಿ ಖುಷಿಯಿಂದ ಆಗಲ್ಲ ಕೊಡ್ಬೋದು. ಆದರೆ ಒಬ್ಬಿದ್ದ ಭಾಳ ಸ್ವೀಟ್ ಅವ್ನು ಓದುದು. ಅವು ಯಾಕಂದ್ರೆ ವಿದ್ಯಾರ್ಥಿ, ಕಾಲೇಜ್ ವಿದ್ಯಾರ್ಥಿ, ಅವ್ನು ಓದು ಹಸು ಭಾಳ. ಒಬ್ಬ ಸಾಹಿತಿ ಮನೆ ಮಕ್ಕಳ ಅವ್ನ ರೂಮ್, ಸಾಹಿತ್ಯ ಒಬ್ಬರೇ ರೂಮ್ನಾಗ ಇನ್ನೊಂದು ಒಬ್ಬರೇ ಇದ್ದ. ಸಾಹಿತ್ಯ ಮನೆಯಾಗ ತುಂಬ ಬುಕ್ಸ್ ಅವ್ರ ಕಡೆ ವಾದ ಒಬ್ಬರಾಗ. ಸರ್ ನಮಸ್ಕಾರ ಸರ್, ಏನಪ್ಪ ಸಜ್ಜನ್ ಮಕ್ಕಳ ರೂಮ್ನಾಗ ನಾನು ಒಂದು ಕಾದಂಬರಿ ಕೊಡಗಿ ಓದಿ ತಂದು ಕೊಡ್ತೀನಿ. ಇಲ್ಲಪ್ಪ ನಾವು ಹೊರಗಡೆ ಹೊರಗಡೆ ಕೊಡಂಗಿಲ್ಲ. ಇಲ್ಲ ಸರ್, ಇಲ್ಲೇ ಮಕ್ಕಳನ್ನು ನಿಲ್ಲಿಸಿ, ಇಲ್ಲೇ ಒಂದು ತಾಸು 2 ತಾಸು ಓದಿ ತಂದು ಕೊಡ್ತಾನೆ. ನೋಡ್ಪ, ಹೊರಗೆ ನಾವು ಪುಸ್ತಕ ಕೊಡಂಗಿಲ್ಲ, ಏನಿದ್ರು ಇಲ್ಲೇ ಓದಬೇಕು, ಇಲ್ಲೇ ಇಟ್ಬೇಕು, ಓದು ಹಸು ಇರ್ತಾವೆ. ಏನು ಮಾಡ್ತಾರೆ, ಓದಿ ಅಲ್ಲಿ ಇಟ್ಟ ಮದುವೆ ಇವು ಕವಿಗಳು ಇವ್ರ ಮಾಡ ತಮ್ಮ ನಮ್ಮ ಕಸವಾಡಿನೇ ಇಲ್ಲ, ಅದು ಏನು ಸಿಗೋದು ಸ್ವಲ್ಪ ಕಸವಾಡಿ ಕೊಡಕ್ ಮಾಡ್ತಾರೆ ಸರ್. ನಾವು ಹೊರ ಕಸವಾಡಿ ಕೊಡಂಗಿಲ್ಲ ಸರ್. ನೀವು ಏನಿದ್ರೆ ಇಲ್ಲೇ ಇಟ್ಕೊಡ್ರಿ ಅಂದ್ರೆ ಇದು ಸಹಜ. ಈ ಮೌನ ಏನು ಹೇಳುತ್ತದೆ ಅಂದ್ರೆ ಯಾರಿಗೆ ಓದಿನ ಹುಚ್ಚಿ ಬರ್ತಾರೆ ಕೊಟ್ಬಿಟ್ಟು ಹೋಗಿ ಕರ್ಕೊಂಡು ಹೋಗ್ತಾರೆ. ಪುಸ್ತಕ ಪರಸ್ತಂ ಘಟಮ ಬೇರು ಹಿಂದವ. ಈಗಲ್ಲ ನಿಮ್ಮ ಪುಸ್ತಕಗಳನ್ನು ನೀವು ಮೊಬೈಲ್ ಯಾವ ಬೇಕಾದ ಪುಸ್ತಕ ಓದ್ಬೋದು. ಯಾವ ಬಂತು ನೋಡಿ ಸರ್, ಬಂತಲ್ಲ ನಮ್ಗೆ ಏನು ಬೇಕು ಎಲ್ಲ ಮಾಡ್ತೀವಿ. ಸುನೋ ಅಂತ ಇಟ್ಕೊಂಡು SU ಏನೋ ತೊಗೊಂಡಿದ್ದಾರೆ, ಒಂದು ಆ್ಯಪ್ ಅದ. ಮೊದಲು ನಾವು ಇವ್ರಿಗೆ ಒಂದು ಭಾವಗೀತೆನ ಮಾಡ್ಬೇಕಾದ್ರೆ ಒಂದು 6 ಭಾವಗೀತೆಗೆ 80,000 ಕೊಡ್ತಾರೆ. ಸ್ಟುಡಿಯೋ ಬಾಡಿಗೆ ಹಿಡಿಬೇಕು, ಮತ್ತು ಹಾಡೋದು ಸಾಕು, ಒಂದು ಹಾಡಿಗೆ 5,000 ರೂಪಾಯಿ, ಮುಜಿಕಾಮ್ ಬೇರೆ, ಬ್ಯಾಂಗ್ಳೂರ್ ಕಮಲಾ ಬಸ್ಟಮ್ ಬೇರೆ, PM ಅವ್ರನ್ನ ಸೇರಿಸಿ ಎಲ್ಲ ಕೂಡಿಸಿ 1 ಲಕ್ಷ ರೂಪಾಯಿ ತೊಗೊಂಡು ಬೆಂಗಳೂರು ಹೋಗ್ಬೋದು, ಸ್ಟುಡಿಯೋ ಕೂತು ಫೋಟೋ ಹೊಡೆದು 6 ಬಿಡುಗಡೆ ಮಾಡೋದು. ಎಷ್ಟು ಮುಂಚೆ ಗೊತ್ತಿಲ್ಲ. ನೀವು ಬರೋಂಥ ಒಂದು ಒಳ್ಳೆ ಕವಿತೆಯನ್ನ, ಹಾಡನ್ನ ನೀವು ಸುನೋ ಅಂತ ಇದು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೆ ನೀವು ಅದನ್ನ ಟೆಸ್ಟ್ ಕೊಟ್ಟು ನೀವು ಹೇಳಿ ಗಂಡು ಹಾಡಬೇಕು, ನಾವು ಹಾಡ್ಬೇಕು, ಪೇಮೆಂಟ್ ಕೇಳ್ತೈತಿ. ಮತ್ತು ಅದು ಯಾವುದು ಸೈಲೆಂಟ್ ಹಾಡಬೇಕು, ಡಬ್ ಹಾಡಬೇಕು, ಎಲ್ಲ ಟೈಪ್ ನಿಮ್ಗೆ ಯಾವ ಟೈಪ್ ಕೇಳ್ಬೇಕು ಅದು ತುಂಬ ಹೊರಗೆ ಸಾಕು. ಒಂದು ನಿಮಿಷ ಸಾಕು. 1 ನಿಮಿಷ ಪ್ಲಸ್ ಸಿನಿಮಾ ಹಾಡಿದಾಗ ಹಾಡ್ಬೇಕು. ನೀವು ಹಾಡನ್ನು ನೋಡ್ಬಿಟ್ಟು ನಿಮ್ಮ ಹಾಡಾಗ ಹಾಡ್ಬಿಡ್ತಾರೆ. ಎಷ್ಟು ಫಾಸ್ಟ್ AI ಬಂದವ ಅಂದ್ರೆ ಇವತ್ತು ನಮ್ಮ ಹಸು ಐತಲ್ಲ, ಹಸು ನೋಡ್ಬಿಡ್ತೀವಿ. ಸೃಜನಶೀಲ ಶಕ್ತಿ, ಸೃಷ್ಟಿಶೀಲ ಶಕ್ತಿ, ಕ್ರಿಯಾಶೀಲ ಶಕ್ತಿ ಅವೆಲ್ಲವೂ ಯಾಕಂದ್ರೆ ಒಂದೊಂದು ಅವು ಹೋಗ್ತಾ ಇದ್ವಿ. ಆ ಕಾರಣಕ್ಕಾಗಿ ಅಪಾಯಕಾರಿಯ ಇದ್ರೂ ಸಹಿತ ನಮ್ಮ ಸೃಜನಶೀಲತೆ ಮತ್ತು ಕ್ರಿಯಾಶೀಲತೆ ಉಳಿಸ್ಕೊಳ್ಬೇಕು. ನಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲ್ಗಳನ್ನು ಕೊಡ್ತೀವಿ. ಮೊಬೈಲ್ ಕೊಟ್ಟಾಗ ಆತನಿಗೆ ಸೃಜನಶೀಲ ಮತ್ತು ಕ್ರಿಯಾಶೀಲತೆ ಕಸ್ಕೊಂಡ್ಬಿಡ್ತೀವಿ ನಾವು. ಒಂದು ವೇಳೆ ಅವನು ಸೃಜನಶೀಲ ಬೆಳೆಸ್ಬೇಕಾಗಿದ್ರೆ ದ್ರೋಣ ಆಗ್ಬಿಡ್ತು. 6 ಕೂಸ ಬೆಳೀತು, ಈ ಮಣಿ ಕೂಸ ಬೆಳೀತು, ಮಣಿ ಕೂಸ ಬಳಿತು, ಕೊಡಿ ಕೂಸ ಬಳಿತಾವ. ಹಂಗ ಇವತ್ತಿನ ಸಮುದಾಯದಲ್ಲಿ, ಯುವ ಸಮುದಾಯದಲ್ಲಿ ಮೊಬೈಲ್ ಅನ್ನ ನೀವು ಬಳಸಿಕೊಳ್ಳುವಂತ ಸಂದರ್ಭ ಒಳಗಡೆ ನಿಮ್ಮ ಸೃಜನಶೀಲ ಮತ್ತು ಕ್ರಿಯಾಶೀಲ, ಸೃಷ್ಟಿಶೀಲ ಏನ ಈ ಕೌಶಲ್ಯಗಳಲ್ಲ ಅವುಗಳನ್ನ ಗಟ್ಟಿಯಾಗಿ ಇಟ್ಕೊಂಡು ಬರವಣಿಗೆಯನ್ನು ಚಾಲೂ ಮಾಡಿದರೆ ಖಂಡಿತವಾಗಿ ನಾವು ಮುಂದೆ ಬರ್ಕೊಂತಿರುವ ಮೂಲಕ ಇವತ್ತು ನನಗೆ ಬಹಳ ಸಂತೋಷ ಆಗುತ್ತೆ. ವೆಂಕಟೇಶ್ ಗುಡಿಯಪ್ಪನವರ ಶೋಧ ಮಕ್ಕಳ ವೈಜ್ಞಾನಿಕ ಸಾಹಸ ಕಾದಂಬರಿ ಬರ್ತಾವ. ವೆಂಕಟೇಶ್ ಗುಡಿಯಪ್ಪನವರು ಮತ್ತು ಕ್ರಿಯಾಶೀಲ ಬರಹಗಾರರು. ಅವರ ಒಂದು ಪಲ್ಲಟ ಕಾದಂಬರಿಗೆ ಬೆಂಗಳೂರು ಬರ್ತಿದ್ದೆ ನಾನು. ಆಮೇಲೆ 10 ಕಥೆಗಳು ಅಂತೇಳಿ 10 ಕಥಾ ಸಂಕಲನ ಅಂತ ಬಂತಾವ. 10 ಅದು ಒಂದೇ ಕಥಾ ಸಂಕಲನ 10 ಅಂತ ಬಂತು. ಅದು ಬಂತು. ಆಮೇಲೆ ಈ ಶಿಕ್ಷಣ ಜ್ಯೋತಿ ಅನ್ನೋಂಥ ಬಂತು. ಮತ್ತೆ ಅಂಬೇಡ್ಕರ್ ಅವ್ರ ಬಗ್ಗೆ, ದಮನೀಕರ್ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಅಂತ ಬಂದು. ಆದರೆ ಅವರ ಸಾಹಿತ್ಯ ಪ್ರತಿ ಬಾರಿನೂ ಒಂದು ವೈಶಿಷ್ಟ್ಯ ಇರುತ್ತೆ, ಹೊಸದಾಗಿ ಕಟ್ಟಿಕೊಡ್ತಾರೆ. ಇಲ್ಲಿ ಮಕ್ಕಳಿಗಾಗಿ ವೈಜ್ಞಾನಿಕ ಕಾದಂಬರಿಯನ್ನು ಕಟ್ಟಿಕೊಳ್ಳುವಂಥ ಸಂದರ್ಭ ಒಳಗಡೆ ಈ ಕಾಲದ ಈ ಅಗತ್ಯಗಳನ್ನು ಇಟ್ಕೊಂಡು ಯಾವ ರೀತಿಯಾಗಿ ಈ ನೆಲದಿಂದ ಬೇರೆ ಒಂದು ಹಿಮಾಲಯ ಪರ್ವತ ಹೋಗುವಂಥ ಸಂದರ್ಭ ಇಟ್ಕೊಂಡು ಇದು ಜಿಗಿವಂತ ಅಂದ್ರೆ ಕಾದಂಬರಿ ಒಳಗೆ ನಾನು ಪೂರ್ತಿ ಓದೋದಾಗಿಲ್ಲ. ಆದರೆ
ಕನ್ನಡ ಸಾಹಿತ್ಯಕ್ಕೆ ಈ ಕಾಲಕ್ಕೆ ಅಗತ್ಯವಿರುವಂತಹ ಒಂದು ಒಳ್ಳೆಯ ಕೃತಿಯನ್ನ ಇಲ್ಲಿ ಶೋಧ ಮೂಲಕ ನಮ್ಗೆ ಅವರು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾನು ತುಂಬ ಹೃದಯದಿಂದ ಡಾಕ್ಟರ್ ವೆಂಕಟೇಶ್ ಗುಡಪ್ಪನವ್ರನ್ನ ಅಭಿನಂದಿಸ್ತಾ ಇದ್ದೇನೆ. ಇನ್ನು ಡಾಕ್ಟರ್ ಹುಸೇನ್ ಎಂ ಫತೇಖಾನ್ ಅವರು ಎರಡು ಕೃತಿಗಳು ಇಲ್ಲಿ ಕವನ ಸಂಕಲನಗಳು ಬಿಡುಗಡೆಯಾದವು. ಒಂದು ಬಾಳ ಶಾನ್ಯಾಗಿ ಇರ್ತದೆ, ಇನ್ನೊಂದು ಕತ್ತವರ. ಈ ಸಂವೇದನೆಗಳದಾವ ಈ ಕವಿಗಳು ಖಂಡಿತವಾಗಿಯೂ ಅವರ ಕಾವ್ಯ ಪ್ರೀತಿಯನ್ನ ನನಗೆ ನೋಡಿದಾಗ ಖುಷಿ ಆಗ್ತದೆ. ನಾನು ಪೂರ ಮುಂದಿನ ಹೊಲಕ್ಕ ಕೆಲಸಕ್ಕೆ ಹೊಂಟೇನಿ, ಬಿರ್ರನೆ ಬಾರದೆ ಗೆಳತಿ, ನಿನ್ನ ಅನ್ನಲ್ಲಿ ಭಕ್ತ ಆಗದಂಗೆ ಇರಲಿ, ಜೋಡಕ್ಕೆ ಹುಡ್ಕೊಂಡು ಹೊರಮಾಡ ಹೊಲ ತಲುಪಿನಿ, ಸುಲಗಾಯಿ ಗಿರಾಕ ಬಾರದೆ ಗೆಳತಿ, ನಿನ್ನ ಅಪ್ಪನಿಗೆ ಭಕ್ತಾಗದಂಗೆ ಇರಲಿ, ಜೋಳದ ರೊಟ್ಟಿ ಬಿತ್ತಿತ್ತಂದ್ರೆ ಹಸ್ಕೊಂಡ ಕುಂತೀನಿ, ನಿನ್ನ ನೆನೆ ಕಂತೀನಿ ಹೊಲದ ತುಂಬ, ಜೋಳ ಕಿತ್ತು ಗಣಕೊಂಡ ಕುಂತೀನಿ, ಈ ಬಂದ ಬನ್ನುವ ಮುದುಕಿನಿ, ನವಿಲಂಗ ಕುಡಿಯುವ ನಿನ್ನ ನನಗೆ ಅಂತೇಳಿ ಈ ಗ್ರಾಮ್ಯ ದೇಸಿ ಶೈಲಿಯಲ್ಲಿ ಬರುವಂತಹ ಕವಿತೆಗಳನ್ನ ಬಹಳ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ನಾನು ನಂತರ ಇವೆಲ್ಲ ಕೃತಿಗಳ ಬಗ್ಗೆ ಈಗಷ್ಟು ನನ್ನ ಕೈಯಲ್ಲಿ ಸಿಕ್ಕಾಗಿ ಪೂರ್ತಿಯಾಗಿ ನನಗೆ ಕೃತಿಗಳ ಬಗ್ಗೆ ಮಾತಾಡೋದಕ್ಕೆ ಸಾಕಾಗಲಿಲ್ಲ. ಆದರೂ ಸಹಿತ ಈ ಕವಿಗೆ ತುಂಬ ಹೃದಯದ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ ಇಂಥದ್ದೊಂದು ಕೃತಿಗಳನ್ನು ಕೊಟ್ಟಂತಹ ನಮ್ಮ ಡಾಕ್ಟರ್ ಹುಸೇನ್ ಎಂ ಫತೇಖಾನ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಒಂದು ಸಲ್ಲಿಸುತ್ತಾ ಮಾಡಿ ಪತ್ರಕರ್ತರ ಸಮ್ಮೇಳನ ಮಾಡ್ಯಾರು, ಪೊಲೀಸ್ ಸಮ್ಮೇಳನ ಮಾಡ್ಯಾರು, ವೈದ್ಯರ ಸಮ್ಮೇಳನ ಮಾಡ್ಯಾರು, ಆಮೇಲೆ ಯುವ ಸಮ್ಮೇಳನ ಮಾಡ್ಯಾರು, ಸಾಹಿತ್ಯ ಸಮ್ಮೇಳನ ಮಾಡ್ಯಾರು, ಪ್ರಜಾಸೋತ್ಸವ ಸಮ್ಮೇಳನ ಚಿತ್ರೊಳಗ ವಕೀಲರ ಸಮ್ಮೇಳನ ಮಾಡಿದ್ರು, ಡಾಕ್ಟರ್ ಶಿವಾನಂದ ಕುಸರ್ ಸರ್ ಅವರ ಸಮ್ಮೇಳನ ಚಿತ್ರೊಳಗ ವೈದ್ಯರ ಸಮ್ಮೇಳನ ಮಾಡಿದ್ರು. ನನ್ನ ಸಾಹಿತ್ಯ ಸನ್ಮಾನ ಮಾಡಿ ಚಿತ್ರಕಲಾ ಪರಿಷತ್ನಲ್ಲಿ ಮಾಡಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರ ಮನೆ ಮುಂದೆ ಬಹಳ ಅದ್ಭುತವಾದಂತ ಸಮ್ಮೇಳನ ಮಾಡಿದ್ರು. ಇಲ್ಲಿ ವಿಶೇಷ ಏನಂದ್ರೆ ಯುವಕರನ್ನ ಸಹಿತ ಸನ್ಮಾನ ಮಾಡಿ ಪ್ರೋತ್ಸಾಹಿಸಿ ನಾವು ಹೇಳ್ತಾ ಇದ್ರು ಅವರು 10% ನಿರೀಕ್ಷೆ ಮಾಡಿದ್ರು. ಸಮ್ಮೇಳನ ಅಧ್ಯಕ್ಷ ಮಾಡಿ ರೊಕ್ಕ ಕೊಡುತ್ತೆ ಅನ್ನೋ ಬಹಳ ಈ ಕೆಟ್ಟ ಸಂಪ್ರದಾಯಗಳು ನಮ್ಮ ಅತ್ಯಂತ ಈ ರೊಕ್ಕ ಇಷ್ಟು ಕಮ್ಮಿ ಸನ್ಮಾನ ಮಾಡ್ಯಾರು. ದತ್ತಿ ಇಟ್ಬಿಡು, ನಾವು 25,000 ರೂಪಾಯಿ ದತ್ತಿ ಇಟ್ಟರು. ಅವರ ಟ್ರಸ್ಟಿಗೆ 25,000 ರೂಪಾಯಿ ಕೊಟ್ಟು ಸಮ್ಮೇಳನ ಮುಗಿದ ಆದ್ಮೇಲೆ ಮನೆಗೆ ಕರೆಸಿ ಒಂದು ಚೆಕ್ ಕೊಟ್ಟು ಇದನ್ನ ನಿಮ್ಮ ಟ್ರಸ್ಟಿಗೆ ಇಡ್ಬೋದು ಅಂತ. ಭಾಳ ಮಂದಿ ರೊಕ್ಕ ಇಸ್ಕೊಂಡು ಸನ್ಮಾನ ಮಾಡ್ತಾರೆ. ಇಲ್ಲ ಪ್ರಾಮಾಣಿಕವಾಗೇ ಮಾಡ್ತಾರೆ. ಮತ್ತು ಕುಡಿಯೋ ಒಬ್ಬಳಕ್ಕ ಇಲ್ಲ. ಬಟ್ ಈಗೆಲ್ಲ ಎಲ್ಲರೂ ನಮ್ಮ ಬಳಗ ವೀರೇಶ್ವರ ಅಕ್ಷರ ಎಲ್ಲ ಬಳಗ ಹೇಳಿ ನೀವು ಒಪ್ಪಬೇಕು, ಅವ್ರಿಗೆ ಮಾಡಬೇಕಾದ್ರು ನೀವು ಒಪ್ಪೋದಂತ ಭಾಳ ಮುಂದೆ ಕೇಸರಿ ಮಾಡೋದ ಸಂದರ್ಭ ಸರ್, ಕೇಸರಿ ಉಳ್ಳೋರಿಗೆ ಭಾಳ ತೊಂದರೆ ಸರ್ ಅಂತ ಇಲ್ಲ, ಅದನ್ನು ತಪ್ಪಸಿದ್ದಾಗ ನೀವು ಮಾಡಿದ್ರಿ, ನೀವು ಸರಿಯಾಗಿ ಮಾಡಬೇಕಂತೆ. ನಾನು ಸಹಿತ ಕನ್ನಡ ವಿಶ್ವವಿದ್ಯಾಲಯದಿಂದ ಈಗ 20 ವರ್ಷದಿಂದ PhD ಡಾಕ್ಟರೇಟ್ ಪಡೆದಿದ್ದೆ. ಈ ಹೊತ್ತಿಗೆ ಅವರು ಮನೆ ರಾಜಪಾಲನ ಸ್ವೀಕಾರ ಮಾಡಿದ್ರು. ಈ ಕಾರಣಕ್ಕಾಗಿ ಬಹಳ ಸಾರ್ಥಕವಾದಂಥ ಸಮ್ಮೇಳನ ಇದು. ಇಂಥದ್ದು ಸಾರ್ಥಕ ಸಮ್ಮೇಳನಕ್ಕೆ ಯಾರಾದ್ರೂ ಗತಿ ಉಳಿದ್ರೆ 10,000 ರೂಪಾಯಿ 25,000 ರೂಪಾಯಿ ಗತಿಯನ್ನು ಟ್ರಸ್ಟಿಗೆ ಹೇಳಿ ನಿರಂತರ ಸೂರ್ಯಚಂದ್ರವರೆಗೂ ನಿಮ್ಮ ಕುಟುಂಬ ವರ್ಗದ ಕಾರ್ಯಕ್ರಮ ಅವರು ನಿರಂತರ ಮಾಡ್ಕೊಂಡು ಬರ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಅಕಾಡೆಮಿಗಳು ಮಾಡುವಂಥ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಶುಭ ಆಗ್ತಕ್ಕ ಬಹಳ ನಾಲ್ಕು ಮಾತುಗಳನ್ನ ಇಲ್ಲಿ ತಮ್ಮದು ಕೇಳಿದಕ್ಕಾಗಿ ತಮ್ಮನ್ನ ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.